ಸೈಟು ಅಥವಾ ಪ್ಲಾಟ್ ನಿಮ್ಮ ಬಡ್ಜೆಟ್ಗೆ ಅನುಗುಣವಾಗಿ ಆಯ್ಕೆ ಮಾಡ್ಕೋಬೇಕು. ನಮಸ್ಕಾರ ಸ್ನೇಹಿತರೆ, ಮಾಸ್ಟರ್ ರಿಯಾಲಿಟಿ ಹೆಸರುಘಟ್ಟ ಬೆಂಗಳೂರಿಂದ. ಇಂದು ಪ್ರತಿಯೊಬ್ಬರು ಆಸ್ತಿ ಖರೀದಿಸುವವರು ತಿಳಿಯಲೇಬೇಕಾದಂತಹ ಒಂದು ಪ್ರಮುಖ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಸೈಟು ಅಥವಾ ನೀವು ಪ್ಲಾಟ್ ಯಾವುದು ನಿಮ್ಮ ಬಡ್ಜೆಟ್ಗೆ ಸೂಕ್ತ? ಬಹಳ ಜನ ಸೈಟು ಮತ್ತು ಪ್ಲಾಟ್ ಎರಡು ಒಂದೇ ಎಂದು ಭಾವಿಸ್ತಾರೆ. ಆದರೆ ಅವುಗಳಲ್ಲಿ ಕೆಲವು ಪ್ರಮುಖ ವ್ಯತ್ಯಾಸಗಳಿದ್ದಾವೆ ಅನ್ನೋದು ನೀವು ಇವತ್ತು ತಿಳ್ಕೊಬೇಕಾಗುತ್ತೆ. ಹೂಡಿಕೆ ಮಾಡೋ ಮುಂಚೆ ನಿಮಗೆ ಗೊತ್ತಾಗಬೇಕು. ಮೊದಲಿಗೆ ಪ್ಲಾಟ್ ಅಂದರೆ ಅಭಿವೃದ್ಧಿಯಾಗುತ್ತಿರುವ ಅಥವಾ ಅಭಿವೃದ್ಧಿಯಾಗಬೇಕಿರುವ ಭೂಮಿಯ ಒಂದು ಭಾಗ. ಇಲ್ಲಿ ರಸ್ತೆ, ನೀರು, ವಿದ್ಯುತ್ತು ಮತ್ತು ಇತರೆ ಮೂಲಸೌಕರ್ಯಗಳು ಪೂರ್ಣವಾಗಿರದೆ ಇರಬಹುದು, ಅಂದರೆ ಆಗಿರಲ್ಲ. ಇದರ ಬೆಲೆ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ದೀರ್ಘಾವಧಿಯ ಹೂಡಿಕೆ ಮಾಡಲು ಇದು ಬಹಳ ಸೂಕ್ತ ಅಂದ್ಕೊಳ್ಳಿ. ಇನ್ನೊಂದೆಡೆ ಸೈಟ್ ಅಂದರೆ ಮನೆ ಕಟ್ಟಲು ಸಿದ್ಧವಾಗಿರುವ ಜಾಗ. ಇಲ್ಲಿ ರಸ್ತೆ, ನೀರು, ವಿದ್ಯುತ್ತು, ಒಳಚರಂಡಿ ಮುಂತಾದ ಮೂಲ ಸೌಕರ್ಯಗಳು ಎಲ್ಲ ಸಾಮಾನ್ಯವಾಗಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ಬೇಗ ಬೇಗ ಮನೆ ಕಟ್ಟಲು ಜನ ಬರ್ತಾರೆ. ಸೈಟು ತುಂಬ ಉತ್ತಮ ಆಯ್ಕೆ ಆಗುತ್ತೆ. ಇದು ನಿಮ್ಮ ಬಜೆಟ್ ಕಡಿಮೆ ಇದ್ದರೆ, ತಕ್ಷಣ ಮನೆ ಕಟ್ಟುವ ಯೋಜನೆ ಇಲ್ಲದಿದ್ದರೆ, ಬೆಳೆಯುತ್ತಿರುವ ಪ್ರದೇಶದಲ್ಲಿ ಒಂದು ಒಳ್ಳೆಯ ಪ್ಲಾಟನ್ನು ಖರೀದಿಸೋದು ಒಳ್ಳೆಯದು. ಆದರೆ ಕಾನೂನಿನ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ನಿಮ್ಮ ಗುರಿ ತಕ್ಷಣ ಮನೆ ನಿರ್ಮಿಸುವುದಾದರೆ ಅಭಿವೃದ್ಧಿ ಹೊಂದಿರುವ ಸೈಟ್ ಆಯ್ಕೆ ಮಾಡುವುದು ತುಂಬ ಸುರಕ್ಷಿತ. ಬ್ಯಾಂಕ್ ಸಾಲ ಸುಲಭವಾಗಿ ಸಿಗುತ್ತೆ. ಇದಕ್ಕೆ ಯಾವುದೇ ಆಸ್ತಿ ಖರೀದಿಸುವ ಮೊದಲು ಈ ವಿಷಯಗಳನ್ನು ನೀವು ನೋಡಬೇಕು. ಕಾನೂನಿನ ದಾಖಲೆಗಳು ಸರಿಯಾಗಿದೆಯಾ? ಈ ಖಾತಾ ಅಥವಾ ಎ ಖಾತಾ ಇದೆಯಾ? ರಸ್ತೆ ಸಂಪರ್ಕ ಇದೆಯಾ? ನೀರಿನ ಲಭ್ಯತೆ ಇದೆಯಾ? ವಿದ್ಯುತ್ ಸಂಪರ್ಕ ಇದೆಯಾ? ಬ್ಯಾಂಕ್ ಸಾಲ ಸೌಲಭ್ಯ ಏನಾದರೂ ದೊರೆಯುತ್ತಾ? ಭವಿಷ್ಯದಲ್ಲಿ ಅಭಿವೃದ್ಧಿಯ ಸಾಧ್ಯತೆಗಳು ಏನು? ನನ್ನ ಸಲಹೆ ಏನಂದರೆ, ಇತರರನ್ನು ನೋಡಿ ನೀವು ಯಾವತ್ತೂ ಸೈಟನ್ನು ಖರೀದಿ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಕುಟುಂಬದ ಆದಾಯ, ಅಗತ್ಯ, ಭವಿಷ್ಯ, ನಿಮ್ಮ ಬಡ್ಜೆಟು ಇದೆಲ್ಲ ನೋಡಬೇಕು. ನೆನಪಿಟ್ಕೊಳ್ಳಿ, ಸರಿಯಾದ ಆಸ್ತಿ ಅಂದರೆ ದುಬಾರಿ ಆಸ್ತಿ ಅಂತ ಅಲ್ಲ. ನಿಮ್ಮ ಗುರಿ ಮತ್ತು ನಿಮ್ಮ ಬಡ್ಜೆಟ್ಗೆ ಹೊಂದುವ ಆಸ್ತಿಯೇ ಅತ್ಯುತ್ತಮವಾದ ಆಸ್ತಿ ಹೂಡಿಕೆ ಅಂತ ಅನ್ಬೋದು. ಇಂದು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರ ನಾಳೆ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿ ಮಾಡುತ್ತೆ. ಮಾಸ್ಟರ್ ರಿಯಾಲಿಟಿ ಹೆಸರುಘಟ್ಟ ಬೆಂಗಳೂರು 9964195968. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು.